ಏನ್ ಮಾಡ್ತಿದ್ಯವ? ಬೇಕಲ್ಲ ಅಕ್ಕಿ ಸೋಸ್ತಿದೆ. ಚಿತ್ಕಿತ್ರನ ಮಾಡದ ಅಂದ್ಬಿಟ್ಟು ತಳೋದ್ಕಿರ ಸೋಸದ ಅಂದ್ಬಿಟ್ಟು ಸೋಸ್ತಿದೆ ಕತೆ. ಏನು ಕಾಪಿ ಕುಡ್ದ? ಇಂಕನವ ಕಾಪಿ ಕುಡ್ದೆ. ಲೋ ರವಿ, ಜಲ್ದಿ ಎದ್ದೇಳು. ಅಲ್ಲ 8 ಗಂಟೆ ಮಾಡ್ತಿದ್ಯಲ್ಲ ಹೇಳಕ್ಕೆ. ಮೊದಲು 5:30 6 ಗಂಟೆಗೆಲ್ಲ ಎದ್ಬಿಡ್ತಿದೆ. ಈಗೇನಾಗಿದೆ ಅದು 8 ಗಂಟೆ ಗಂಟ ಬೇಡ ಕತೆ. ಒಂದು 7 ಗಂಟೆ ಗಂಟ ಮಲಿಕೋ. 8 ಗಂಟೆ ಗಂಟ ಮಲಿಕೊಂಡು ಕೆಲಸ ಆದವ. 5 ಗಂಟೆಗೆ ಎದ್ಬಿಟ್ರೆ 8 ಗಂಟೆ ಎಲ್ಲ ಕೆಲಸ ಮುಗಿದೋಯ್ತವೆ. ಆಮೇಲೆ ಊಟ ಗೀಟ ಮಾಡ್ಕೊಂಡು 9-10 ಗಂಟೆಗೆ ಹೊಲಕ್ಕೆ ಹೋಗ್ಬೋದು. ನೀನು ಇಲ್ಲೇ ಇಷ್ಟೊತ್ತು ಕಾಲ ಕಳೆದ್ಬಿಟ್ರೆ ಎದ್ಬಿಟ್ಟು ಕಸಗೆ ತೊಪ್ಪೆ ಕಸ ಎಲ್ಲ ಹಾಕಿ ಮಾಡಿ ಮುಟ್ಟದು ಯಾವಾಗ? ಈಗೇನೋ ಸರಿ, ನಾವೇನೋ ಗುಡ್ಸ್ಕೊಂಡು ಪಡ್ಸ್ಕೊಂಡು ಹಾಕತ್ತೀವಿ. ಏನೋ ಸ್ವಲ್ಪ ದಿವಸ ಆದ್ಮೇಲೆ ನೀನೇ ತರ ಹಾಕೋನು. ನೀನು ಯಾಕೆ ಹಿಂಗೆ ಗೊತ್ತು ಮಾಡಿಯ? ನೀನು ಜಲ್ದಿ ಎದ್ಬಿಟ್ಟು ಕೆಲಸಕ್ಕೆ ಮಾಡೋದು ಕಲಿ ನೀನು. ಎಷ್ಟಲ್ಲಿ ಹೇಳಿದ್ರು ಅರ್ಥ ಆಯ್ತಿಲ್ಲ. ಇಲ್ಲ ಕಣವ, 6 ಗಂಟೆಗೆ ಎಷ್ಟಾಯ್ತು. ತಳು ಇನ್ನೊಂದು 5 ನಿಮಿಷ ಮನೆ ಕಳೆದ ಅಂದ್ಬಿಟ್ಟು ಕಣ್ಣು ಮುಚ್ಚಿದ ಗಂಟೆ 7 ಗಂಟೆ 8 ಗಂಟೆ ಆಗ್ಬಿಟ್ಟಿತ್ತು ಕತೆ. ಸೀತನ್ಗೆ ಹೇಳ್ತೀನಿ ತಾಳು, ಜಲ್ದಿ ಎದಳಿಸು. ನೀನು ಹೇಳ್ತಿದ್ದೀರ ಅದೇ ಎದಳಿಸ್ಬಿಡು ಅಂತ. ಅಲ್ಲ, ಅವಳು 6 ಗಂಟೆಗೆ ಎದ್ಬಿಟ್ಟು ಕಸ ಗಿಸ ಗುಡಿಸಿ ಕೆಲಸ ಮಾಡೋದಂತೆ. ನೀನು ಕತ್ತೆಗೆ ಗೊರೆತ ಬಿತ್ಕೊಳ್ಳೋದಂತೆ. ಅದು ಯಾವ ನ್ಯಾಯ? ಅದೇಲ್ಲ ಕೆಲಸ? ಓ ಚೆನ್ನಾಗದೆ. ಆಮೇಲೆ ಅವಳು ಅನ್ಕೊಳಕ್ಕಿಲ್ವಾ ಸೊಸೆಯಾಗಿರೋದಕ್ಕೆ 6 ಗಂಟೆಗೆ ಎದ್ದು ಕೆಲಸ ಮಾಡಬೇಕು, ಅವರು ಮನ್ಗವ್ರೆ ಅಂತ? ಚೆನ್ನಾಗದೆ. ಎದ್ಬಿಟ್ಟು ನಾಳೆಯಿಂದ ಅವಳು ಯಾವಾಗ ಹೇಳ್ತಾಳೆ ಆಗಲೇ ಎದ್ಬಿಟ್ಟು ಜೊತೆಗೆ ಕೆಲಸ ಮಾಡ್ಕೊಳ್ಳೋದು ಕಲಿ ನೀನು. ರಾತ್ರಿ ಹೊತ್ತು ಜಲ್ದಿ ಬಾ. ಅಲ್ಲ, ಹೊಲ್ದಿಂದ ಬರೋದು ಅಷ್ಟೊತ್ತು ಮಾಡ್ದಲ್ಲ ನೆನ್ನೆ. ಏನೊಂಚೂರು ಕೆಲಸ ಇತ್ತಲ್ಲ ಹೊಲದಲ್ಲಿ, ಅದು ಮುಗಿಸ್ಬಿಟ್ಟು ಅಮ್ಮಗೆ ಹೋಗೋದ ಅಂದ್ಬಿಟ್ಟು ಹಂಗೆ ಮಾಡಿದೆ ತಕೋ. ಅಲ್ಲ, ಈಗ ಮದುವೆ ಆಗಿದ್ದಿ ಹೊಲದಲ್ಲಿ ಕತ್ಲೆ ಹೊತ್ತು ಅಷ್ಟೊತ್ತು ಇಷ್ಟೊತ್ತಲ್ಲ ನಿಂತ್ಕೊಳಕ್ಕೆ ಹೋಗ್ಬಿಡಕಂದ್ರವಿ ನೀನು. ಅಲ್ಲ, ಇಟ್ಟಿಲಿ ಎಡ್ತಿ ಕಾಯ್ತಿರ್ತಾಳೆ, ಏನೋ ಜ್ಞಾನ ಇಲ್ಲ. ಏನೋ ನೆನ್ನೆ ನಿಮ್ಮ ಅಪ್ಪ ಇತ್ತಿಲ್ಲ ಅಂದ್ಬಿಟ್ಟು ಹೊಲಕ್ಕೆ ಕಳಿಸ್ತು. ಸರಿ, ಇವತ್ತು ಇರು ಇಟ್ಟಿಲೆಯ ಏನೊಂದು ಅಷ್ಟು ದಿವಸ ಆದಮೇಲೆ ಬೇಕಾರೆ ಹೊಲಕ್ಕೆ ಹೋಗುವೆ. ಏನೋ ಸ್ವಲ್ಪ ದಿವಸ ಆದಮೇಲೆ ಸೋಂಬೇರಿತನ ಆಡಬೇಡ, ಜಲ್ದಿ ಎದ್ಬಿಟ್ಟು ಹೋಗು. ಏನೋ ಹೋಗು ಅಂತಿತ್ತು, ಪಿಕ್ಚರ್ಗೆ ಹೋದ್ರೆ ಕಳಿಸು ಅಂತ. ಓದಿರಾ? ಯಾವ ಪಿಕ್ಚರ್ಗೆ ಓದಿರಿ? ಎಲ್ಲಿಗೆ ಓದಿರಿ? ಬೇಡಕತ್ ಬಿಡವ, ಏನು ಮಾಡಕ್ಕೆ ಪಿಕ್ಚರು? ಓ ಚೆನ್ನಾಗಿ ಮಾತಾಡ್ತಿದ್ದಿ, ಎಡ್ತಿ ಕರ್ಕ ಹೋಗು. ಅಲ್ಲ, ಈಗ ಮದುವೆ ಆಗಿದ್ದೀರಿ, ಅವ್ರಿಗೂ ಒಂದು ಜೊತೆ ಬಟ್ಟೆ ಗಿಟ್ಟೆ ಕೊಡಿಸ್ಕೊಂಡು ಯಾವ್ದಾರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಪಿಕ್ಚರ್ ನೋಡ್ಕೊಂಡು, ಇದು ಎಲ್ಲರೂ ಹೋಗಿ ನೋಡ್ಕೊಬತ್ತೀನಿ ಅಂದರೆ ಹೋಗ್ಬಿಟ್ಟು ಆ ಥರ ಜಲ್ದಿ ಹೋಗ್ಬಿಟ್ಟು ಸಂಜೆ ಹೊತ್ತೋಗಿ ಬಂದ್ಬಿಡಿ. ಅದಕ್ಕೆ ಹೋಗಿದ್ದು ಬರಲಿ ಅಂದ್ಬಿಟ್ಟು ನಾನು ಹಂಗೆ ಅಂತ ಕೂತಿದ್ದೆ. ನೀನು ನೋಡ್ರೆ ಬೇಡ ಅಂತಿದ್ಯಲ್ಲ. ಸರಿ, ನೀನು ಬೇಡದಿರ್ಲಿ, ಏನೇನು ಇರ್ತೀನಾರು ಹೋಗಿ ನೋಡ್ತಾಳೆ ಕತೆ. ಅಚ್ಚುಕಟ್ಟಿಗಿರ ಪಿಕ್ಚರು ಕರ್ಕೊ ಹೋಗು. ಸದ್ಯ ಅವ್ವನಿಗೆ ಹೇಳಿದ್ಲು, ನಾನು ಹೆಂಗೆ ಕೇಳದೆ ಅನ್ಕೊಂಡಿದ್ದೆ ಪಿಕ್ಚರ್ಗೆ ಯಾವತ್ತು ಹೋಗೋದು. ಸರಿ ಕತೆ, ನೀನು ಇಷ್ಟು ಹೇಳ್ತಿದ್ದಿಲ್ಲ, ಸರಿ ಬಿಡು. ಯಾವತ್ತು ಹೋಗೋದವ? ಯಾವತ್ತು ಹೋದಿರಿ? ನಾಳೆಗೆ ಹೋದಿರಾ? ಹೇಳು ಯಾವತ್ತು ಹೋಗೋದು ಅಂತ. ನಾಳೆಗೆ ಹೋಗಿ. ಇವತ್ತು ಅಲೆ ಗೊತ್ತಾಗ್ಬಿಟ್ಟದಲ್ಲ, ಈಗ ಯಾವಾಗ ಹೋದಿರಿ? ಬೇಡಕತೆ, ನಾಳೆಗೆ ಇಲ್ಲ ನಾಳಿದ್ದು ಯಾವತ್ತು ಬೇಕು ನೋಡು. ಸೀತನ ಕೇಳು. ಅದು ಏನು ಮಾಡು ಗೊತ್ತಾ, ಜಲ್ದಿ ಎದ್ಬಿಡಿ. 4 ಗಂಟೆ 5 ಗಂಟೆ ಎದ್ಬಿಟ್ಟು ನೀರಿಗೆ ಇಟ್ಕೊಂಡು ಇಲ್ಲಿಂದ 6 ಗಂಟೆಗೆ ಹೊರಟ್ಬಿಟ್ಟು ಯಾವ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಏನಾದ್ರು ನೋಡ್ಕೊಂಡು ಅಲ್ಲಿ ಪಿಕ್ಚರ್ ಎಷ್ಟೊತ್ತಿದ್ದು ನನಗಂತೂ ಗೊತ್ತಿಲ್ಲ. ಏನೋ ಪಿಕ್ಚರ್ಗೆ ಹೋಗಿಲ್ಲ. ಪಿಕ್ಚರ್ ಎಷ್ಟೊತ್ತಿದ್ದು ಅದು ನೋಡ್ಕೊಂಡು ಎರಡು ಓಟ್ಗಿಟ್ಟು ಹೋಗಿ ನಾವು ತಿನ್ನಿಸ್ಕೊಂಡು ಏನೋ ಬಟ್ಟೆ ಗಿಟ್ಟೆ ಬರೀ ತಗೊಂಡು ಇಲ್ಲಿಂದ 6 ಗಂಟೆಗೆ ಹೊರಟ್ಬಿಡ್ಬೇಕು. ಆಮೇಲೆ ಕೆಲಸ ನಾನು ಮಾಡ್ಕೊಂತೀನಿ ಅಟ್ಟಿಕೊಂಡು ಬರೀ ರೆಡಿ ಆಗ್ಬಿಟ್ಟು ನೀವು ಹೋಗಿ. ಸರಿ ಕಣವ. ಹಂಗೆ ರವಿ, ಸೀತುಂಗೆ ಒಂದು ಜೊತೆ ಬಟ್ಟೆ ತಗೊಬತ್ತಿದೆಯಲ್ಲ, ಹಾಗೆ ಮಾಲನ್ಗಳ ಜೊತೆ ಬಟ್ಟೆ ತಂದ್ಬಿಡು. ಸರಿ ಕದ್ಬಿಡ್ತೀನಿ. ಅದಕ್ಕೆ ಆಮೇಲೆ ಇದೇ ನಮ್ಮ ಹೂವು ಹಿಂಗಂತಲ್ಲ ಅಂತ ಅನ್ಬೇಡ. ಮಾಲನ್ಗೆ ತಂದು ಕೊಟ್ಟರು, ಹೆಂಗಿರು ಹೋಯ್ತಿದ್ದೀರಲ್ಲ ನೀವೇ, ಸೀತುನ್ಗೂ ತಗೋತಿದ್ದೀಯಲ್ಲ, ಆಗ ಅವಳಿಗೊಂದ್ಸತಿ ತಂದ್ಬಿಡು. ನನಗೂ ಸಮಾಧಾನ ಆಯ್ತದೆ. ಸರಿ, ದಿನ ಬರೀ ಚಿತ್ರಾನ್ನ ಅದು ಅನ್ನ ಈ ಅನ್ನ ಬಾತ್ನ ಅನ್ಕ ಮಾಡ್ತಾ ಕೂತಿದ್ದಿಲ್ಲ, ಪಾಠ ಸರ್ನೇ ಮಾಡ್ಬಿಡಕತ್ತಿಲ್ವಾ? ಸುಮ್ಮನೆ ಏನು ಮಾಡಕ್ಕೆ ಅಪ್ಪನೂ ಸರಿ ತಿನ್ನಕ್ಕಿಲ್ಲ. ಅಯ್ಯೋ, ನಿಮ್ಮ ಅಪ್ಪ ಏನೋ ತಿನ್ನಕ್ಕಿಲ್ಲ ಸಾಕು ಹಂಗನ್ಬಿಟ್ಟು ನೀನು ತಿನ್ನಕ್ಕಿಲ್ವಾ? ನೀ ತಿಂತಿದ್ದಿ. ಆಮೇಲೆ ಸೀತಾ ಅವಳುವೆ ಚಿತ್ಕಿತ್ರನ ಎಲ್ಲನೂ ಹೆಚ್ಕಟ್ಟಾಗಿ ತಿಂತಾಳೆ. ಅದು ಬಿಟ್ಬಿಟ್ಟು ನಿಮ್ಮ ಅಪ್ಪನಿಗೋಸ್ಕರ ಮಾಡ್ತಾ ಕೂತ್ಕೊಳಕ್ಕಾಗದ? ರಾತ್ರಿ ಅನ್ನ ಸಾರು ಇರ್ತದಲ್ಲ, ಅದಕ್ಕೆ ಇಕ್ಕೊಟ್ರೆ ಆಯ್ತು. ನಿಮ್ಮ ಅಪ್ಪನಿಗೆ ಉಂಡ್ರೆ ಉಂಡ್ಲಿ ರಾತ್ರಿನ ಇಕ್ಕೊಡ್ತೀನಿ. ಇನ್ನೇನು ಮಾಡೋಕ್ಕದದು? ನಿಮ್ಮ ಅಪ್ಪ ಅಂತೂ ಅನ್ನ ಇಟ್ಟು ಏನೋ ಅದೇ ಏನಾದ್ರು ತಿನ್ನದ ಮಟ್ಟದ ಇಲ್ಲ, ನಮ್ಮ ಹೊಟ್ಟೆ ಉಡ್ಸೋದೆಯೇ. ಸರಿ, ಈಗ ನಿಮ್ಮ ಅಪ್ಪ ಏನು ಮಾಡ್ತಿರೋದು? ನಾನು ನೋಡಿಲ್ಲ ಕಣವ, ನಂಗೆ ಮಾತ್ರ ನೋಡಿದ್ದು. ಅದು ಹೊಲ್ಗೆಲ್ ತಕ ಹೋಗಿದ್ದದೇನೋ. ಮಾರಾಯನ್ಗೆ ಗೊತ್ತು ಇಲ್ಲ. ಸುಮ್ಮನೆ ಕೂತಿರೋತಲೆಲ್ಲ ಹೊಲ್ದಲ್ಲೇ ಇಲ್ಲೇ ಇರ್ತಾರೆ. ಏನೋ ಗಳಿಗೋಗಿ ನೋಡೋಗಂಟ ಹೊಲ್ದಲ್ಲಿರೋದೇ ಏನು ಕಡ್ದು ಕಟ್ಟೆ ಹಾಕಕ್ಕೆ ಅಂತನ ಗೊತ್ತಾಯ್ಕಿಲ್ಲ ನನಗೆ. ಏನೋ ಹೊಲ್ಗೆಲ್ಲಿ ಬಾಳ್ಗೆ ಒಳಗೆ ಹಿಡ್ಕಿಟ್ಕೊಬಿಟ್ಟಿದ ಕಾಣಿ. ಮನೇಲಿ ಎಲ್ಲ ಹೊರೆ ಎಂದರೆ ಬಿಟ್ಬಿಟ್ಟು ಹಿಂಗೆ ಹೋಗಿ ನಿಂತ್ಕೊಳ್ಳೋಣ. ನಿಮ್ಮ ಅಪ್ಪಗೆ ಹೇಳು ಸ್ವಲ್ಪ ಇಟ್ಟಿರು ಅಂತ. ನನ್ನ ಬೇರೆಯ ಕರಿತಾ ಕೂತವ್ರೆ, ಹೊಲಕ್ಕೆ ಬಾ ಅಂತ. ಸರಿ ಕಣವ, ಬರ್ತೀನಿ ತಾಳು. ಸರಿ ಕತ್ತೋಗು, ನಾನು ಅಕ್ಕಿ ಸೋಸ್ತೀನಿ ಅಂದ್ಬಿಟ್ಟು ನಿಜ ಮಾತಾಡ್ತಾ ನಿಂತೀನಿ. ಗೊತ್ತಾಗೋಯ್ತದೆ ಆಮೇಲೆ. ಮುಗ ಗಿರ್ಜೆ ಒಬ್ಬವ್ವ ಬಾ. ಏನ್ ಮಾಡ್ತಿದ್ದಿ? ಏನು ಇಲ್ಲ ಕದ್ ಬಾ. ಅಕ್ಕಿ ಸೋಸ್ತಿದ್ದೆ, ಚಿತ್ರಾನ್ನ ಮಾಡೋದ ಅಂದ್ಬಿಟ್ಟು. ಸೀತೆ ಏನ್ ಮಾಡ್ತಿದ್ದಳು? ಚಿತ್ಕಿತ್ರಣಕ್ಕೆ ಈರುಳ್ಳಿಗಳು ಕುಯ್ಕತೆ ಅಂದ್ಬಿಟ್ಟು ಕುಯ್ಕತ್ತಿದ್ದಾಳೆ ಕಣವ. ಓ, ಈರುಳ್ಳಿ ಕುಯ್ಕತ್ತಿದ್ದಾಳ. ಸರಿ, ಏನು ನಾನು ಏನು ಅಂತ ಕೇಳಬೇಕು. ನಿನ್ನೆ ಬರ್ದಾನೆ ಎಲ್ಲಿಗೆ ಹೋಗಿದ್ದೆ ನೀನು? ಹೊಟ್ಟಿದ್ದಕ್ಕೂ ಬಂದಿಲ್ಲ, ಏನೂ ಇಲ್ಲ. ಅದೇ ಕಣ್ಮಗ ಲಕ್ಷ್ಮಿ ಇಲ್ವಾ, ಅವ್ರ ನಂಟ್ರು ಯಾರೋ ಕಣಯ್ಯ ಆಸ್ಪತ್ರೆಲಿ ಅಡ್ಮಿಟ್ ಆಗ್ಬಿಟ್ಟಿದ್ರು ಹುಷಾರಿಲ್ದಾನೆ. ಲಕ್ಷ್ಮಿ ಬತ್ತೆ ನೋಡ್ಕೊಬಾರ್ದ ಅಂದ್ಬಿಟ್ಟು ಆಟ ಮಾಡ್ತಾ ಕೂತಿದ್ಲಲ್ಲ, ಅದಕ್ಕೆ ಹೋಗಿ ನೋಡ್ಕೊಬರಕ್ಕೆ ಹೋಗಿದ್ದು. ಬರೋ ಗಂಟೆ ಸಂಜೆ ಆಗ್ಬಿಡ್ತು ಕತೆ.
ಅಲ್ಲ ನಾನು ಹಂಗೆ ಅನ್ಕೊಂಡೆ ಯಾತಿಗೆ ಬರ್ನೇ ಇಲ್ಲ ಅಂತ. ಯಾರು? ಏ ಲಕ್ಷ್ಮಿ ಇಲ್ವಾ? ದೊಡ್ಡಪ್ಪನಂತೆ. ಓ ದೊಡ್ಡಪ್ಪನ. ಸರಿ ಕಂತಕೋ. ಈಗ ಹೆಂಗಿದ್ದಾರು? ಏ ಚೆನ್ನಾಗಿ ಅವ್ರೆ. ಏನೋ ಫೋನ್ ಮಾಡ್ಬಿಟ್ಟು ಇಷ್ಟು ಉದ್ದ ಅಂದ್ರೆ ಅಷ್ಟು ಉದ್ದ ಅನ್ಕೊಂಡು ಹೊಸಿ ಕೆಲಸ ಐತಿಲ್ಲ. ನಂದು ಕೆಲಸ ನಾನು ಮುಗಿಸ್ಕೊತಿಲ್ವಾ? ಲಕ್ಷ್ಮಿ ಕೇಳ್ಬಿಟ್ರು ಹುಷಾರಿಲ್ಲ ಅಂತ. ಏನು ಬಿಟ್ಟಾಳ ಇವಳು? ಕರ್ಕೋಗಂಟು ಬಿಡ್ಲಿಲ್ಲ. ಅಲ್ಲಿ ನೋಡ್ರೆ ಉಣ್ಕೊಂಡು ತಿನ್ಕೊಂಡು ಏನೋ ನಾಳೆ ಪೇಸೆಂಟ್ ನಂಗಿವಿ ಏನು ಗುಟ್ರು ಗೂಳಿ ಹಂಗಿಲ್ವಾ ಹಂಗದೆ ತಿನ್ಕೊಂಡು. ಏನು ಬಿಡವ ಚೆನ್ನಾಗಿರ್ಲಿ. ಅಲ್ಲ ಹಂಗಲ್ಲ ಕಣ್ ಮಗ, ಚೆನ್ನಾಗಿರೋರ್ನ ಅದಕ್ಕೆ ಹುಷಾರಿಲ್ಲ ಹಂಗೆ ಹಿಂಗೆ ಅನ್ಬೇಕು. ಒಂಚೂರು ಉಸ್ಕಿ ಸರಿ ತಿನ್ವೇನೋ ಅಡ್ಮಿಟ್ ಮಾಡ್ಕೊಂಡವ್ರೆ. ಹಂಗೆ ಆಗಿರೋದು ಒಂಚೂರು ಸರಿಲ್ಲ ಅಷ್ಟೇ. ಅಡ್ಮಿಟ್ ಮಾಡ್ಕೊಂಡವ್ರೆ ಅಂತ ತಕ್ಷಣವ ಏನು ನಿಗ್ರಕಬಿಟ್ರು ಸತ್ತೆ ಹೋಗ್ಬಿಟ್ರು ಭಾರಿ ಸೀರಿಯಸ್ ಆಗದೆ ಅಂತವ. ಏನು ಹಂಗೆ ಹೇಳಿದ ತಕ್ಷಣ ಲಕ್ಷ್ಮಿ ಗಾಬರಿ ಮಾಡ್ಕೊ ಕೂತವಳೆ. ಇಲ್ಲಿ ನೋಡ್ರಿ ಹಿಂಗಾಗೋಗದೆ. ಸರಿ ಕಟ್ ಬಿಡವ, ಹುಷಾರಾಗವ್ರಲ್ಲ ಅದೇ ಸಾಕು. ಸರಿ ನಿನ್ ಗಂಡಿನ ಕಾಣ್ತೀನಲ್ಲ ಮರೆಯ. ಅದೇ ಕಣವ. ಈಗ ಮದ್ವೆ ರವಿ ಮದ್ವೆ ಆದ್ಮೇಲೆ ಮನೇಲೆ ಕಾಲೂರ್ ನಿಲ್ಲಕ್ಕಿಲ್ಲ ಕಣವ. ಸಂಡೆ ಗಂಟ ಹೊಲ 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 ಸಂಡೆ ಗಂಟ ಹೊಲಕ್ಕೆ ಹೋಯ್ತಾರದಯ್ಯ. ಅದೇ ಯಾಕೆ ನಿಮಗೆ ಹೊಸ್ದಾಗಿ ಮದುವೆ ಹೇಗ್ಲಿಲ್ವಾ? ಅದಕ್ಕೆ ಹೊಟ್ಟಿಲಿರ್ಲಿ ಅಂದ್ಬಿಟ್ಟು ಹಂಗೆ ಹೋಗೋದು ಅಷ್ಟು ಅರ್ಥ ಆಯ್ತಿಲ್ವಾ? ಅಯ್ಯೋ ಹಂಗವ. ನಾನು ಯಾತಿಗೆ ಒಳಪ್ಪ ಅಂದರು. ನೀನುವೇನು ಹೊಟ್ಟಿಲಿ ಏನು ಮಾಡಿ ಹೊಲ್ದಲ್ಲಿ ಬಂದು ನೋಡ್ಕೊ ಅಂತ ಕೂತವ್ರೆ. ನಾನು ಇಲ್ಲಿ ಕೆಲಸ ಅಂತ ಇಲ್ಲೇ ನಿಂತೀನಲ್ಲ. ಕೆಲಸ ಏನು ಸಂಜೆ ಬಂದು ಮಾಡ್ಕೊಂಡ್ರು ಆಯ್ತದೆ ಕತೆ. ಹೋಗು ಹೊಲ್ಕೆ ನೀನುವೆ ಏನು ನೋಡ್ಬೇಕಬ್ಬ. ರವಿನೂ ಸೀತನೂ ಹೊಟ್ಟಿಲಿರ್ಲಿ. ಅಯ್ಯೋ ನಂಗೆ ಅರ್ಥನೇ ಮಾಡ್ಕೊಂಡಿಲ್ವಲ್ಲವ ನಾನು ನೋಡಿದ್ರೆ ಇದು ಯಾಕೆ ಹಿಂಗೆ ಆಡವೆ ಮಾರಾಯ ಅನ್ಕೊಂಡು ಇವನಿ. ನಾನು ಯಾವಾಗ ನೋಡ್ರು ಕೆಲಸ ಅಂತ ಸೈತಾ ಕೂತೀವ್ನಿ. ಸುಮ್ಮನೆ ಮಾವ ಅವ್ರಿಗೂ ಬುದ್ಧಿ ಇಲ್ಲ. ಇಷ್ಟ ಆಗ್ಲ ಮನೆ ಕಟ್ಬಿಟ್ಟು ಏನು ಕೆಲಸ ಮಾಡ್ತೀವಿ ಕಾಡಿಸಿ ನಾ ಸಾಯಿಸ್ತಾರೆ. ಅಲ್ಲ ನಿನ್ಗೇನು ಹುಚ್ಚು ಬಂದಿದಾಗ ದಿನ ಒರ್ಸೋದು ಏನಾಗಿರೋದು ಮನೇನ? ಅಲ್ಲ ವಾರಕ್ಕೆ 2 ಸಲ ಒರ್ಸ್ಕೊಂಡ್ರೆ ಆಯ್ತದೆ. ನಿಂದೊಂದು ಏನು ಎಲ್ಲ ಹೊಸ್ದಾಗೆ ಇರಬೇಕು. ದಿನ ಏನು ಒರ್ಸ್ತಾ ನಿಂತ್ಕೊಂಡ್ರೆ ಚೆನ್ನಾಗದ. ಏನು ಮಾಡೋದು? ಆಗ್ಲಿಂದ ಅಭ್ಯಾಸ ಆಗ್ಬಿಟ್ಟದಲ್ಲ ದಿನ ಒರ್ಸಿ ಒರ್ಸ್ನಿಲ್ಲ ಅಂದ್ರೆ ಸಮಾಧಾನ ಆಯ್ಕಿಲ್ಲ ಕಣವ. ಅದಕ್ಕೆ ಒಕ್ಕಡೆದ ಒರ್ಸ್ಕೊ ಬರ್ತೀನಿ. ಸರಿ ನೀನು ಒರ್ಸು. ಸೀತರ ಕಡೆ ಒರ್ಸಿಸ್ಬೇಡ. ಮನೇನು ಸಣ್ಣಕ್ಕಿದ್ದದ. ಮನೆಯೆಲ್ಲ ಒರ್ಸ್ಕೊಬಂದ್ರೆ ಕೈ ಕಾಲು ಉಳ್ಕೊಂಡವ. ಇಲ್ಲ ಕತೆ. ನಾನು ಅವಳನ್ನ ದೇವ್ರ ಕೊನೆನೂ ಅಡುಗೆ ಮನೆನೂ ಆಮೇಲೆ ಇಷ್ಟಾಗ್ಲ ದೇವ್ರ ಮನೆ ಮುಂದೆ ಅದಲ್ಲ ಹಾಲು ಅದು ಸೀಟ್ಕೊ ಸಾಕು. ಮಿಕ್ಕಿದ್ನಲ್ಲ ನಾನು ಎದ್ದುಬಿಟ್ಟು ನಾನು ಮಾಡ್ಕೊತೀನಿ ಅಂತ ಹೇಳಿವ್ನಿ. ತಕೋ ಎಣ್ಣೆ ಮಗ ಹೋಗ್ತಾನೆ ಚೆನ್ನಾಗಿದ್ದದ ಉಂಕನವ. ಏನೂ ಹೇಳ್ಸ್ಕೊಳಕ್ಕಿಲ್ಲ. ಒಂದ್ಸಲ ಹೇಳ್ಬಿಟ್ರೆ ಸಾಕು ಅರ್ಥ ಮಾಡ್ತಾಳೆ. ಪದೇ ತಲೆ ತಿನ್ನಕ್ಕಿಲ್ಲ. ಗೊತ್ತಾಗ್ಲಿಲ್ಲ ಅಂದರೆ ಹೇಳ್ಕೊಡು. ಹೇಳ್ಕೊಟ್ರೆ ಕಲ್ತ್ಕೊತಾಳೆ ಕತೆ. ಹೇಳ್ಕೊಂಡು ಹುಚ್ಕಟ್ಟೆಗೆ ನಿಗ್ನೆ ಕಟ್ಕೊಂಡು ಮಾಡ್ಸ್ಕೊಬೇಕು. ಏನು ಜಗಕ್ಕೆ ಬಿದ್ದಾರ ಸೊಸೆ? ನಿನಗೆ ಅವಳಾಗಬೇಕು, ಅವಳಿಗೆ ನೀನಾಗಬೇಕು. ಎಷ್ಟೇ ಆದರೂ ಅಷ್ಟೇ ಅಲ್ವಾ? ಹಿಂಗಂತಾಳೆ ಅಂತ ಬೇಜಾರು ಮಾಡ್ಕೊಬೇಡ. ಮಗಳು ಪಕ್ಕದಲ್ಲ ಇದ್ರೂ ನಾನು ನಮ್ಮ ಮಟ್ಟಿಲಿ ಅದಕ್ಕೆ ಸಾಯೋದು. ಕಷ್ಟ ಸುಖಕ್ಕೆ ಸೊಸೆರೇ ಆಗೋದು, ಮಗನೇ ಆಗೋದು. ಹಂಗೆಯಾ ನಿಮ್ಮ ಮಗನ ಸೊಸೆನ ಹಚ್ಕೊಡಂಗೆ ನೋಡ್ಕೊ. ಮಾಲನ್ನ ನೀನು ನೋಡ್ಕೊತೀವಂತೆ. ಮಾಲನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನೀನು ಹಂಗೆ ಅನ್ಬಿಡ್ತಿದ್ದಿ ಕತೆ. ತಕೋ. ಅಲ್ಲ ನನ್ನ ಮಗಳು ಬಿಟ್ಬಿಡಕ್ಕದ? ಅಲ್ಲ ನಿನ್ನ ಮಗಳು ಯಾರು ಬಿಡು ಅಂದ್ರು ಚೆನ್ನಾಗಿ ನೋಡ್ಕೊ ಇಬ್ರು. ನಾನೇನು ಮಾಲ ಬೇರೆ ಸೀತಾ ಬೇರೆ ಅಂತೇನು ಅನ್ಕೊಂಡಿಲ್ಲ. ಇಬ್ರಿಗೂ ಏನಾದ್ರು ತಕೊಂಡ್ರೆ ಈಗ ಒಂದು ಆಲೆ ತಕೊಂಡ್ರು ಅಷ್ಟೇ. ಇಬ್ರಿಗೂ ತಗೋತೀನಿ. ಒಂದು ಅಣ್ಬಟ್ಟು ತಕೊಂಡ್ರು ಅಷ್ಟೇ. ಇಬ್ರಿಗೂ ತಗೋತೀನಿ. ಹಂಗೇನು ಇಲ್ಲಕ್ಕಂತ ತಕೋ. ಏನೇ ಮಾಡಿದ್ರು ಒಂದು ಬಟ್ಟೆ ಬರೀ ಒಂದು ಸಣ್ಣದು ಹಣೆ ಬಟ್ಟು ತಕೊಂಡ್ರು ಅಷ್ಟೇ. ಒಂದು ತಲೆಪಿನ್ ತಕೊಂಡ್ರು ಅಷ್ಟೇ. ಇಬ್ರಿಗೂ ತಗೋತೀನಿ. ಏನು ಹಂಗೇನು ಇಲ್ಲಕತ್ತೆ. ಯಾಕೆ ನನಗೆ ಮಗನ ನೆಚ್ಕೊ ಬಂದವಳೆ, ನನ್ನ ಮನೆ ನೆಚ್ಕೊ ಬಂದವಳೆ. ಅದು ಅಲ್ಲದೆ ಒಂದು ಹಿಂದೆ ತಿರ್ಕೊಂಡು ಮಾತಾಡೋಕ್ಕಿಲ್ಲ. ಹೇಳ್ಬೇಕು ಅಂದ್ರೆ ಮಾಡನೇ ಬೈದು ಬಿಡ್ತಾಳೆ ನಮಗೆಲ್ಲವ. ಅಂಥದ್ರಲ್ಲಿ ಇವಳು ಏನು ಅನ್ನಕ್ಕಿಲ್ಲ. ಅದಕ್ಕೆ ಯಾಕತ್ತೆ ಬೇರೆ ಯಾವಾಗ ಹಿಂಗಿರವು ನಮ್ಮ ಬಾಯಿಗೆ ಬಂದಾಗ ಹಿಂದೆ ತಿರ್ಕ ಮಾತಾಡೋರು. ಅಲ್ಲ ರತ್ತಿ ತಾರನೇ ನೋಡಿಲ್ವ ನಾವು? ಏನಾದ್ರು ಮರ್ಯಾದೆ ಕೊಟ್ಟಾರ? ಏನೂ ಇಲ್ಲ. ಬಾಯಿಗೆ ಬಂದಾಗ ಮಾತಾಡ್ತಾ ಇರ್ತಾರೆ. ನಾವು ಈ ದೊಡ್ಡವ್ರಿಗೆ ಸಣ್ಣವರು ಯಾರಿದ್ದಾರೋ ಅಂತ ಏನು ಅನ್ನಕ್ಕಿಲ್ಲ. ಕೆಲಸ ಮಾಡೋಕ್ಕಿಲ್ಲ, ಬದುಕು ಮಾಡೋಕ್ಕಿಲ್ಲ. ಅವ್ರು ನೋಡಿಲ್ವ ನಾನು? ಇಲ್ಲಕ್ಕಂತ ತಕೋ. ನಾನೇನು ಮಾಡೋಕ್ಕಿಲ್ಲ ಕತೆ. ಬೈಲಿ ಚಿತ್ರಾನ್ನ ಮಾಡ್ತೀವಂತೆ ತಿನ್ಕೊ ಹೋಗುವೆ. ಬೇಡ ಕಣವ, ನೀನು ಚಿತ್ರಾನ್ನ ನೀನೇ ಮಾಡಿಕೋ. ಏನು ಸಂದೆ ಗಂಟ ಹಾಲ ಏನಂಕ ಮಾಡ್ಕೊಂಡು ನಿಂತಿದೆಯಲ್ಲ. ನಿನ್ನ ಗಂಡನಿಗೆ ಏನಾರು ಅಚ್ಚುಕಟ್ಟಾಗಿ ಮಾಡಿಕೊ. ಅಯ್ಯೋ ಅವರು ಹಂಗೆ ತಂದ್ರು ಸಾರಿದ ಕೊಟ್ಬಿಡು ಇಟ್ಕಿಟ್ಟು ಉಣ್ಕೊತೀನಿ ಅಂತ ಕೂತವ್ರೆ. ನಾನು ಹಂಗೆ ಮಾಡೋದನ್ಕ ಸುಮ್ಮನೆ ಉಣಿಕತ್ತೆ. ರವಿಗೆ ನೀನುವೆ ಸೀತಾನ ತಿನ್ಕೊಳ್ಳಿ ಅಂದ್ಬಿಟ್ಟು ಹಂಗೆ ಮಾಡ್ತೀನಿ. ಬರೀ 3 ಹೊತ್ತುವೆ ಬರೀ ಅನ್ನ ಸಾರು ತಿನ್ಕೊ ಕೂತ್ಕೊಳ್ಳೋಕ್ಕಾಗದವ. ಸರಿ ಕತ್ ಮಾಡ್ಕೊಂಡು ಉಣ್ಣಿ ಬರ್ತೀನಿ ತಾಳು. ನಾನುವೇ ರಾತ್ರಿ ಬಂದಿತ್ತಿಲ್ವಲ್ಲ, ಬರೋದು ಹೊತ್ತಾಗೋಯ್ತು. ಅದಕ್ಕೆಯ ಈಗ ಬಂದೆ. ಅಲ್ಲ ಕಣವ, ನೀನು ಹಾಚ್ಕೊಯ್ತೀನಿ ಅಂತ ನಾನು ನೋಡ್ಗಿಟ್ಟಿದ್ರೆ ಪಾರ್ಗಿರತ್ತಿಗೆ ಇಲ್ಲೇ ಅಡುಗೆ ಮಾಡ್ಕೊ ಕೊಡ್ತಿತ್ತಿಲ್ವಾ? ಅಡ್ಗಿಡ್ಗೆ ಎಲ್ಲ ಆಗಿತ್ತು ತಕೋ. ಅಡುಗೆಡ್ಗೆ ಎಲ್ಲ ಆಗಿ ಎಲ್ಲ ಮುಟ್ಟಿ ಸುದ್ದಿ ಬತ್ತಲ್ಲ ಅದಕ್ಕೆ ಹೋಗಿದ್ದು. ಸುಮ್ಮನೆ ಚೆನ್ನಾಗಿರೋರನ್ನ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ನೋಡಂಗಾಯ್ತು ಕಣ್ಮಗ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.